ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಅಯ್ಯಪ್ಪ ನಾವಾಗೋದು ಬೇಡ ಅಂತ ಆದ್ವಿ. ಈಗ 265 ಅಂತಿದ್ದಾರೆ. ವಿಮಾನದಲ್ಲಿದ್ದಂಥ ಸಿಬ್ಬಂದಿ ಸೇರಿ 241 ಜನ ಸುಟ್ಟು ಹೋದರು. ಹಾಸ್ಟೆಲ್ ಮೇಲೆ ಬಿದ್ದ ಪರಿಣಾಮ 24 ನಾಗರಿಕರು, ಅದು ವಿದ್ಯಾರ್ಥಿಗಳ ಏನು ಕೆಲಸ ಮಾಡುವಂಥವ್ರು, ಅಲ್ಲಿ ಅದು ಕ್ಯಾಂಟೀನ್ ಕೂಡ ಇತ್ತು, ಅಲ್ಲಿ ಅಡುಗೆ ಮಾಡುವಂಥವ್ರು ಇರ್ತಾರೆ, ಊಟ ಬಡಿಸುವಂಥವ್ರು ಇರ್ತಾರೆ, ಕ್ಲೀನ್ ಮಾಡುವಂಥವ್ರು ಇರ್ತಾರೆ. ಭಾಳ ಕಷ್ಟ ರೀ ಇವೆಲ್ಲ. 265 ಅತ್ಯಂತ ಭೀಕರವಾಗಿ ಭಾರತದಲ್ಲಿ ನಡೆದಂಥ ಇಲ್ಲಿಯವರೆಗೂ ಕೂಡ ಈ ಥರ ಘಟನೆಗಳಲ್ಲಿ ಅತ್ಯಂತ ದೊಡ್ಡ ಭೀಕರವಾಗಿರುವಂತಹ ಘಟನೆ ಇದು. ಭಾಳ ಕಷ್ಟ ಆ ಕುಟುಂಬಗಳನ್ನೆಲ್ಲ ಇವುಗಳನ್ನು ನೋಡೋದು. ಸೊ ಈಗ ಪ್ರಧಾನಿಗಳು ಕೂಡ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ನಿನ್ನೆ ಅಷ್ಟೇ ಸ್ವತಃ ಗೃಹ ಮಂತ್ರಿ ಅಮಿತ್ ಶಾ ಅವರು ಕೂಡ ಹೋಗಿದ್ದರು. ಗುಜರಾತ್ನ ಮುಖ್ಯಮಂತ್ರಿಗಳು, ಅಲ್ಲಿರುವಂಥ ಗೃಹ ಮಂತ್ರಿಗಳೆಲ್ಲ ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದರು. ಈಗ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ನಿನ್ನೆ ಗುಜರಾತ್ನ ಈ ವಿಮಾನ ದುರ್ಘಟನೆ ಏನಾಯಿತು ಅಹಮದಾಬಾದ್ ಬಳಿ, ಸೊ ಈ ವಿಮಾನದಲ್ಲಿ ಕೂಡ ಮಾಜಿ CM ಕೂಡ ಇದ್ದರು. ಹಾಗಾಗಿ ಅವರು ಕೂಡ ಅದರಲ್ಲೇ ಅಸುನೀಗಿದ್ದಾರೆ. ಆ ಕುಟುಂಬಕ್ಕೂ ಹೋಗಿ ಸಾಂತ್ವನ ಹೇಳಬೇಕು. ಅವರು ತಮ್ಮ ಪತ್ನಿಯನ್ನು ಕರ್ಕೊಂಡು ಬರೋಕ್ಕೆ ಲಂಡನಿಗೆ ಹೋಗ್ತಾ ಇದ್ರು ಅಂತೇಳಿ 6 ತಿಂಗಳಾಗಿತ್ತಂತೆ ಅವ್ರ ಪತ್ನಿ ಲಂಡನ್ನಲ್ಲಿತ್ತು. ಅವ್ರನ್ನ ಕರ್ಕೊಂಡು ಬರೋಕ್ಕೆ ಹೋಗಿದ್ದಿದ್ದು. ಸಿವಿಲ್ ಆಸ್ಪತ್ರೆಯಲ್ಲಿ 265 ಶವಗಳ ನೀಡಲಾಗಿದೆ. ಗುರುತು ಸಿಗದಂತೆ ಸುಟ್ಟು ಕರಕಲಾಗಿದ್ದಾವೆ ಶವಗಳು. DNA ಪರೀಕ್ಷೆ ಮೂಲಕ ಮೃತದೇಹಗಳನ್ನು ಪತ್ತೆ ಹಚ್ಚುವಂತಹ ಕಾರ್ಯ ಮಾಡಬೇಕಿದೆ. DNA ವರದಿ ಬಂದ ಬಳಿಕ ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತಹ ಕೆಲಸ ಆಗುತ್ತೆ. 241 ಜನ ಫ್ಲೈಟ್ನಲ್ಲಿದ್ದವರು, ಇನ್ನು 24 ಜನ ಈ ಮೆಸ್ ಮೇಲೆ ಬಿದ್ದು ದುರಂತದಲ್ಲಿ ಸಾವನ್ನಪ್ಪಿರೋರು. ಸಹಜವಾಗಿಯೇ ಈಗ DNA ಪರೀಕ್ಷೆ ನಡೆಸಲೇಬೇಕಾಗುತ್ತೆ. ಯಾಕೆಂದರೆ ಇಡೀ ದೇಹ ಸುಟ್ಟು ಕರ್ಕಲಾಗಿರುತ್ತೆ, ಮುಖಚಹರೆ ಕೂಡ ಗೊತ್ತಾಗಲ್ಲ. ಜೊತೆಗೆ ಇಡೀ ದೇಹ ಸುಟ್ಟಿರೋದ್ರಿಂದ ಈಗ ಅವರ ಯಾರ್ಯಾರ ಮೃತದೇಹ ಯಾವುದು ಅಂಥೇಳಿ ಐಡೆಂಟಿಫೈ ಮಾಡಬೇಕಲ್ಲ. ಹಾಗಾಗಿ DNA ಟೆಸ್ಟನ್ನು ಮಾಡಲೇಬೇಕು. ಈಗ ಅದು ಆಸ್ಪತ್ರೆಯಲ್ಲಿ ಆ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರಂತೆ. DNA ಪರೀಕ್ಷೆಯ ನಂತರ ಆ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂತಹ ಕೆಲಸಕ್ಕೂ ಕೂಡ ಈಗ ಮುಂದಾಗ್ತಾರೆ ಎನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಈಗ ಘಟನಾ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಆಗಮಿಸಿರುವಂಥದ್ದು. ಗಾಯಾಳುಗಳನ್ನು ಸಹಜವಾಗಿಯೇ ಮಾತನಾಡಿಸ್ತಾರೆ. ಜೊತೆಗೆ ಮೃತ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಸ್ಥಳೀಯರಿಂದ ಜೊತೆಗೆ ಆಫೀಸರ್ಸ್ಗಳಿಂದ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವೂ ಕೂಡ ಸಹಜವಾಗಿ ಇಲ್ಲಿ ಮಾಡ್ತಾರೆ. ನಿನ್ನೆ ವಿಮಾನಯಾನ ಸಚಿವರು, ಗೃಹ ಸಚಿವರು ಕೂಡ ಇದೇ ಕೆಲಸವನ್ನು ಮಾಡಿದರು. ದುರಂತದ ಸ್ಥಳದಲ್ಲಿ ಸ್ಯಾಂಪಲ್ ಅನ್ನು ಸಂಗ್ರಹಿಸ್ತಾ ಇದೆ FSL ಟೀಮ್ ಅನ್ನೋದು ಗೊತ್ತಾಗ್ತಾ ಇದೆ. ವಿಮಾನ ದುರಂತ ನಡೆದಂತಹ ಸ್ಥಳಕ್ಕೆ FSL ಟೀಮ್ ಕೂಡ ಭೇಟಿ ಕೊಟ್ಟಿದೆ. ವಿಧಿವಿಜ್ಞಾನ ಪ್ರಯೋಗಾಲಯದ ಸಿಬ್ಬಂದಿಗಳು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ. ಸಹಜವಾಗಿ ಒಂದಿಷ್ಟು ಅನುಮಾನಗಳಂತೂ ಇದ್ದೇ ಇದೆ. ಏಕಾಏಕಿಯಾಗಿ 40 ಸೆಕೆಂಡ್ನಲ್ಲಿ ಈ ದುರಂತ ಆಗಿದ್ದು ಯಾಕೆ ಅಂಥೇಳಿ ಆ ನಿಟ್ಟಿನಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ಸಂಗ್ರಹಿಸುವಂತಹ ಕೆಲಸ ಘಟನಾ ಸ್ಥಳದಲ್ಲಿ ಆಗ್ತಾ ಇದೆ. ಕೆಲವರು ತಾಂತ್ರಿಕ ಕಾರಣ ಅಂತ ಹೇಳ್ತಾ ಇದ್ದಾರೆ, ಇನ್ನು ಕೆಲವರು ಪೈಲಟ್ನ ಮಿಸ್ಟೇಕಿಂದ ಆಗಿರಬಹುದು ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ಹೇಳ್ತಾ ಇರುವಂಥದ್ದು ಹಕ್ಕಿ ಬಂದು ಬಡಿದು ಈ ರೀತಿಯ ದುರಂತ ಆಗಲಿಕ್ಕೂ ಕೂಡ ಚಾನ್ಸಸ್ ಇದೆ ಅಂಥೇಳಿ. ಅದರ ಜೊತೆಗೆ ಬೇರೆ ಏನಾದರೂ ಕಾರಣಗಳಿದಾವ, ಅನುಮಾನಾಸ್ಪದವಾಗಿ ಏನಾದರೂ ವಸ್ತುಗಳು ಸಿಗ್ತಾವ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಸ್ಥಳಕ್ಕೆ ವಿಧಿವಿಜ್ಞಾನ ಪ್ರಯೋಗಾಲಯದ ಟೀಮ್ ಕೂಡ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಇನ್ವೆಸ್ಟಿಗೇಷನ್ ಕೂಡ ಚುರುಕಾಗಿರುವಂಥದ್ದು. ವಿಮಾನಯಾನ ಸಚಿವರು ನಿನ್ನೆನೇ ಹೇಳ್ತಾ ಇದ್ರು, ಇನ್ವೆಸ್ಟಿಗೇಷನ್ ನಂತರ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂಥೇಳಿ. ಏನಾಗುತ್ತೆ ಅನ್ನೋದನ್ನು ನೋಡಬೇಕಿದೆ.